ಬಿಗ್ ಬಾಸ್ ಮನೆಯಲ್ಲಿ ಉಪವಾಸ ಸತ್ಯಾಗ್ರಹ. ಕನ್ನಡ ಪರ ಹೋರಾಟಗಾರ್ತಿ ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಮನೆ ಒಳಗಡೆ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ. ಪ್ರೋಮೋದಲ್ಲಿ ಬಂದಿರೋ ಪ್ರಕಾರ ಅವರು ಕಳೆದ 2-3 ಹೊತ್ತಿನಿಂದ ಊಟ ಮಾಡಿಲ್ಲ ಅನ್ನುವ ಹಾಗೆ ಕಂಟೆಸ್ಟೆಂಟ್ಗಳು ಮಾತಾಡ್ಕೊಳ್ತಾ ಇದ್ದಾರೆ. ಓಲೈಸೋ ಕೆಲಸವನ್ನು ಅಂದ್ರೆ ಮನವೊಲಿಸಿ ಅವ್ರನ್ನ ಊಟ ಮಾಡಿಸುವ ಪ್ರಯತ್ನ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ರಕ್ಷಿತಾ ಅವ್ರು ಊಟ ಮಾಡದೇ ಇದ್ರೆ ಬೇಜಾರಾಗುತ್ತಲ್ವಾ ಅನ್ನೋ ಅರ್ಥದಲ್ಲಿ, ಮತ್ತೊಂದು ಕಡೆ ರಘು ಅವರು ಹೆಸರಲ್ಲೂ ಅವ್ರಿಗೆ ರೆಸ್ಪೆಕ್ಟ್ ಬೇಕು ಅಂದ್ರೆ ಹೆಂಗೆ ಅನ್ನುವ ಅರ್ಥದಲ್ಲಿ. ಇದು ಏಕವಚನದ ಗಲಾಟೆ ಬಗ್ಗೆ ನಾನು ಹೇಳಿದ್ದೆ. ನಾನು ಈ ಏಕವಚನದ ಗಲಾಟೆ ಈಗ ಅತಿರೇಕ ತಾರಕ ಹೋದಂಗಿದೆ. ಈ ಗಲಾಟೆಗಳು ವೈಯಕ್ತಿಕವಾಗಿ ಅಶ್ವಿನಿ ಅವರಿಗೆ ಹರ್ಟ್ ಮಾಡ್ತಾ ಇರ್ತಾರೆ. ಎರಡನೇ ಮಾತು ಇಲ್ಲಿ ಹೇಳುವ ಹಾಗೆ, ರಘು ಹೇಳುವ ಹಾಗೆ, ಅವರು ಸಹಿತ ಪ್ರತಿಯೊಬ್ಬರನ್ನು ಹಾಗೆ ಮಾತಾಡಿಸ್ತಾರೆ. ವಯಸ್ಸಿನ ಅಂತರ ಆ ಕಡೆಗಿಟ್ಟು ನೋಡಿದ್ರೆ ರಘು ಜೊತೆಗೆ ಆಗಿದ್ದು ಆಲ್ಮೋಸ್ಟ್ ಆಲ್ ಹೋಗಲೇ ಬಾರೆಲೆ ರೇಂಜ್ ತನಕ ಹೋಗ್ಬಿಟ್ಟಿದೆ ಈಗ. ಸೊ ಹೀಗಿರುವಾಗ ಯಾರು ಹೋಗ್ಬೋದು ಈ ವಾರ ಮನೆಯಿಂದ? ಅದು ಒಬ್ರು ಹೋಗ್ತಾರಾ, ಇಬ್ರು ಹೋಗ್ತಾರಾ ಗೊತ್ತಿಲ್ಲ. ಇದೆಲ್ಲದರ ಮಧ್ಯೆಯಲ್ಲಿ 50 ದಿನ ಕಳೆದ ನಂತರ ಬಿಗ್ ಬಾಸ್ ಮನೆಯ ಹೀಟ್ ಇನ್ನೂ ಕಮ್ಮಿ ಆಗಿಲ್ಲ. ಯಾಕಂದ್ರೆ ಯಾರ ಜೊತೆಗಿದ್ದೀರಿ ಅಂತ ತಿಳ್ಕೊಳ್ಳಿ ಅಂತ ಹೇಳಿ ಗಿಲ್ಲಿ ಬಂದು ಧ್ರುವಂತ್ ಅವ್ರನ್ನ ಅಡ್ರೆಸ್ ಮಾಡಿ ಅಶ್ವಿನಿ ಅವರಿಗೆ ಹೇಳಿದಾಗ, ನೀನು ಅಮಾವಾಸ್ಯೆ ಜೊತೆಗಿದೆಯಾ ಹೋಗು ಅಂದಿದ್ದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ದೊಡ್ಡ ಚರ್ಚೆ ಆಗಿದೆ. ಅಮಾವಾಸ್ಯೆ ಅಂತ ಯಾರನ್ನ ಕರೆದಿದ್ದು? ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಬಿಗ್ ಬಾಸ್ ಮನೆಯಲ್ಲಿ ಉಪವಾಸ ಸತ್ಯಾಗ್ರಹ. ಬಿಗ್ ಬಾಸ್ ಮನೆ ಸಾಕಷ್ಟು ಬೇರೆ ಬೇರೆ ತರಹದ ಕಂಟೆಸ್ಟೆಂಟ್ಗಳನ್ನು ನೋಡಿದೆ. ಇನ್ಫ್ಯಾಕ್ಟ್ ನಮ್ಮ ಸೀಸನಲ್ಲೂ ಪ್ರಥಮ ಕಪ್ಪು ಪಟ್ಟಿ ಪ್ರದರ್ಶನ ಎಲ್ಲ ಮಾಡಿದರು. ಅಲ್ಲೂ ಹೋರಾಟಗಳು, ಪ್ರತಿಭಟನೆಗಳು ಸಹಜ. ಆದರೆ ಕನ್ನಡ ಪರ ಹೋರಾಟಗಾರ್ತಿ ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಮನೆ ಒಳಗಡೆ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ. ಪ್ರೋಮೋದಲ್ಲಿ ಬಂದಿರೋ ಪ್ರಕಾರ ಅವರು ಕಳೆದ 2-3 ಹೊತ್ತಿನಿಂದ ಊಟ ಮಾಡಿಲ್ಲ ಅನ್ನುವ ಹಾಗೆ ಕಂಟೆಸ್ಟೆಂಟ್ಗಳು ಮಾತಾಡ್ಕೊಳ್ತಾ ಇದ್ದಾರೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಕೆಲವರು ಅವ್ರನ್ನ ಓಲೈಸೋ ಕೆಲಸವನ್ನು ಅಂದರೆ ಮನವೊಲಿಸಿ ಅವ್ರನ್ನ ಊಟ ಮಾಡಿಸುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಮತ್ತೊಂದು ಕಡೆ ರಕ್ಷಿತಾ ಅವ್ರು ಊಟ ಮಾಡದೇ ಇದ್ರೆ ಬೇಜಾರಾಗುತ್ತಲ್ವಾ ಅನ್ನೋ ಅರ್ಥದಲ್ಲಿ, ಮತ್ತೊಂದು ಕಡೆ ರಘು ಅವರು ಹೆಸರಲ್ಲೂ ಅವ್ರಿಗೆ ರೆಸ್ಪೆಕ್ಟ್ ಬೇಕು ಅಂದರೆ ಹೆಂಗೆ ಅನ್ನೋ ಅರ್ಥದಲ್ಲಿ ಈ ಚರ್ಚೆಗಳು ನಡೀತಾ ಇದೆ. ಇದು ಏಕವಚನದ ಗಲಾಟೆ ಬಗ್ಗೆ ನೆನ್ನೆ ಹೇಳಿದ್ದೆ ನಾನು. ಈ ಏಕವಚನದ ಗಲಾಟೆ ಈಗ ಅತಿರೇಕ ತಾರಕಕ್ಕೆ ಹೋದಂಗಿದೆ. ಮೊನ್ನೆ ತೋರಿಸಿದ ಪ್ರೋಮೋದಲ್ಲಿ ಗಿಲ್ಲಿ ಜೊತೆಗೆ ಮಾಡಿರುವಂತಹ ಗಲಾಟೆಯ ಮತ್ತು ಕಣ್ಣೀರಿಟ್ಟ ಪ್ರದರ್ಶನ ಏನಿದೆ ಅದನ್ನು ತೋರಿಸಿರಲಿಲ್ಲ. ಅದನ್ನು ನೆನ್ನೆ ತೋರಿಸಿದರು. ನೆನ್ನೆ ರಘು ಅವ್ರ ಜೊತೆಗಾದಂತಹ ಗಲಾಟೆಯ ಪ್ರೋಮೋನ ಕಳಿಸಿದರು. ಬಟ್ ಅದನ್ನು ನೆನ್ನೆ ತೋರಿಸಿಲ್ಲ, ಅದನ್ನು ಇವತ್ತು ತೋರಿಸ್ತಾರೆ. ಬಟ್ ಆದರೆ ಯಾವಾಗ ಬ್ಯಾಕ್ ಟು ಬ್ಯಾಕ್ ಏಕವಚನದ ವಿಚಾರದಲ್ಲಿ ಅಶ್ವಿನಿ ಅವ್ರ ಜೊತೆಯಲ್ಲಿ ಮನೆಯವ್ರ ಜೊತೆಗೆ ಈ ಗಲಾಟೆಗಳಾಗ್ತಾ ಇದೆ, ಈ ಗಲಾಟೆಗಳು ವೈಯಕ್ತಿಕವಾಗಿ ಅಶ್ವಿನಿ ಅವರಿಗೆ ಹರ್ಟ್ ಮಾಡ್ತಾ ಇದೆ. ಅದರಲ್ಲಿ ಎರಡನೇ ಮಾತಿಲ್ಲ. ಬಿಕಾಸ್ ಹೊರಗಡೆ ತುಂಬ ರಾಯಲ್ ಆಗಿ, ತುಂಬ ಹೋರಾಟಗಾರ್ತಿಯಾಗಿ, ಬಹಳ ಅಚ್ಚುಮೆಚ್ಚಾಗಿದ್ದಂತಹ ಅಶ್ವಿನಿ ಗೌಡ ಅವರು ಮನೆಯೊಳಗಡೆ ಯಾರ ಹತ್ರನೂ ಹಾಗೆ ಹೇಳಿಸಿಕೊಳ್ಳುವಾಗ ಸ್ವಲ್ಪ ಅವ್ರಿಗೆ ಬೇಜಾರಾಗಬಹುದು. ಬಟ್ ಅಟ್ ದ ಸೇಮ್ ಟೈಮ್ ಗಿಲ್ಲಿ ಹೇಳುವ ಹಾಗೆ, ರಘು ಹೇಳುವ ಹಾಗೆ, ಅವರು ಸಹಿತ ಪ್ರತಿಯೊಬ್ಬರನ್ನು ಹಾಗೆ ಮಾತಾಡಿಸ್ತಾರೆ ಅನ್ನೋದು. ವಯಸ್ಸಿನ ಅಂತರ ಆ ಕಡೆಗಿಟ್ಟು ನೋಡಿದರೆ ರಘು ಜೊತೆಗೆ ಆಗಿದ್ದು ಆಲ್ಮೋಸ್ಟ್ ಆಲ್ ಹೋಗಲೇ ಬಾರೆಲೆ ರೇಂಜ್ ತನಕ ಹೋಗ್ಬಿಟ್ಟಿದೆ ಈಗ. ಹಾಗಾಗಿ ಅಶ್ವಿನಿ ಗೌಡ ಅವರು ಡೋರ್ ತನಕ ಹೋಗಿ ಡೋರ್ ಓಪನ್ ಮಾಡಿ, ಬಿಗ್ ಬಾಸ್ ನನಗೆ ನನ್ನ ಅವಮಾನ ಸಹಿಸಿಕೊಂಡು ಅಥವಾ ನನ್ನ ಸ್ವಾಭಿಮಾನವನ್ನು ಬಿಟ್ಟು ನಾನು ಇಲ್ಲಿರೋ ಕಷ್ಟ ಅಂತ ಹೇಳ್ತಾ ಇದ್ದಾರೆ. ಈಗ ಮತ್ತೊಂದು ಕಡೆ ಪಿಸುದನಿಯಲ್ಲಿ ಮಾತಾಡಬಾರದು ಎನ್ನುವಂತಹ ಬಿಗ್ ಬಾಸ್ನ ರೂಲ್ಸ್ ಏನಿದೆ, ಆ ರೂಲ್ಸನ್ನು ಪದೇ ಪದೇ ಅಶ್ವಿನಿ ಮತ್ತು ಜಾನ್ವಿ ಅವರು ಮಾಡ್ತಾ ಇದ್ದಾರೆ. ಅದನ್ನು ಬಿಗ್ ಬಾಸ್ ಮತ್ತೆ ನಿನ್ನೆ ನೆನಪಿಸುವ ಕೆಲಸವನ್ನು ಮಾಡಿದರು. ಒಂದಿಷ್ಟು ಟಾಸ್ಕ್ಗಳು ಕೂಡ ನಡೀತು. ಆ ಟಾಸ್ಕ್ಗಳಲ್ಲಿ ಈಸಿಯಾಗಿ ರೆಡ್ ಟೀಮ್ ಅಂದರೆ ಏನು ಅಶ್ವಿನಿ ಅವರ ಟೀಮ್ ಭಾಳ ಈಸಿಯಾಗಿ ಆಟ ಆಡಿಕೊಂಡು ಗೆದ್ದರು. ಅಟ್ ದ ಸೇಮ್ ಟೈಮ್ ಅದರೊಳಗಡೆ ಸಹಿತ ಯಾರನ್ನ ಆಡಿಸಬೇಕು ಎನ್ನುವ ವಿಚಾರ ಬಂದಾಗ ಅಶ್ವಿನಿ ಅವರ ನಿರ್ಧಾರ ಧ್ರುವಂತ್ ಅವ್ರನ್ನ ಆಡಿಸಬಾರ್ದು, ಬೇರೆಯವ್ರನ್ನ ಆಡಿಸ್ಬೇಕು, ಧನುಷ್ನ ಆಡಿಸ್ಬೇಕು ಅನ್ನೋದಿತ್ತು. ಆದರೆ ಧ್ರುವಂತ್ ಹಠಕ್ಕೆ ಬಿದ್ದು ಎಲ್ಲ ನೀವೇ ತೀರ್ಮಾನ ಮಾಡಿಬಿಟ್ರೆ ಹೆಂಗ್ರಿ, ಎಲ್ಲ ನೀವೇ ತೀರ್ಮಾನ ಮಾಡಿಬಿಟ್ರೆ ಹೆಂಗೆ, ಟೀಮಲ್ಲಿ ನಾವಿಲ್ವಾ ಅನ್ನುವ ಹಾಗೆ ಹಠಕ್ಕೆ ಬಿದ್ದು ಪ್ಲೇಯರ್ ಆಗಿ ಒಳಗಡೆ ಬಂದು ತಂಡವನ್ನು ಗೆಲ್ಲಿಸುವ ನಿಟ್ಟಿನಲ್ಲಿ ಅದ್ಭುತವಾದ ಪ್ರದರ್ಶನವನ್ನು ನೀಡಿ ಗೆದ್ದರು. ಸೊ ಹಾಗಾಗಿ ಇವಾಗ ನನ್ನ ಪ್ರಕಾರ ಇವತ್ತಿನ ಟಾಸ್ಕ್ ಆದಮೇಲೆ ಬಹಳಷ್ಟು ಬೆನಿಫಿಟ್ಗಳನ್ನು ಇವರು ಪಡ್ಕೋಬೋದು. ಅಂದರೆ ಯಾರನ್ನಾದರೂ ಸೇವ್ ಮಾಡುವ ಬೆನಿಫಿಟ್ ಆಗಬಹುದು, ತನ್ನನ್ನು ತಾನೇ ಸೇವ್ ಮಾಡಿಕೊಳ್ಳೋ ಬೆನಿಫಿಟ್ ಆಗಬಹುದು. ಯಾಕಂದರೆ ಕಂಬಳದ ಉದಾಹರಣೆಯನ್ನು ಕೊಟ್ಟು ಟಾಸ್ಕ್ ಗೆದ್ದವರಿಗೆ ಲಾಭ ಏನಿದೆ ಅನ್ನೋದನ್ನು ತುಂಬ ಸೂಕ್ಷ್ಮವಾಗಿ ಬಿಗ್ ಬಾಸ್ ಆಲ್ರೆಡಿ ಹೇಳಿದರು ಮೊದಲ ಟಾಸ್ಕ್ ಕೊಡೋದಕ್ಕೆ ಮುಂಚೆ. ಸೊ ಹಾಗಾಗಿ ಉಳಿದಿರುವ ಒಂದು ಟಾಸ್ಕನ್ನು ಸಹಿತ, 1-2 ಟಾಸ್ಕ್ಗಳನ್ನು ಸಹಿತ ಎಲ್ಲಾದರೂ ರೆಡ್ ಟೀಮ್ ಗೆದ್ದರೆ ಅವರು ತಂಡ ಗೆದ್ದಿದೆ ಎಂದಾದ ಮೇಲೆ ಅವರಿಗೆ ಒಂದು ಬಹಳ ದೊಡ್ಡ ಅಡ್ವಾಂಟೇಜ್ ಸಿಗುವ ಸಾಧ್ಯತೆ ಇದೆ. ಲಾಸ್ಟ್ ಮಿನಿಟ್ನಲ್ಲಿ ಮನೆಯಲ್ಲಿ ಉದ್ದಕ್ಕೆ 10-11 ಜನ
ನಾಮಿನೇಟ್ ಆಗಿಬಿಟ್ಟಿದ್ದಾರೆ ಆಲ್ರೆಡಿ. ನಾಮಿನೇಷನ್ನಲ್ಲಿ ಎಲ್ಲ ತಲೆಗಳು ಅಲ್ಲಿ ಕೂತಿದೆ. ಗಿಲ್ಲಿ, ಕಾವ್ಯ ಮತ್ತು ಧನುಷ್ ಹೊರತುಪಡಿಸಿ ಎಲ್ಲರೂ ಕೂತ್ಕೊಂಡಿದ್ದಾರೆ ಅಲ್ಲಿ. ಸೊ ಹೀಗಿರುವಾಗ ಯಾರು ಹೋಗ್ಬೋದು ಈ ವಾರ ಮನೆಯಿಂದ? ಆದರೂ ಒಬ್ಬರು ಹೋಗ್ತಾರಾ, ಇಬ್ಬರು ಹೋಗ್ತಾರಾ ಗೊತ್ತಿಲ್ಲ. ಇದೆಲ್ಲದರ ಮಧ್ಯೆಯಲ್ಲಿ 50 ದಿನ ಕಳೆದ ನಂತರ ಬಿಗ್ ಬಾಸ್ ಮನೆಯ ಹೀಟ್ ಇನ್ನೂ ಕಮ್ಮಿ ಆಗಿಲ್ಲ. ಯಾಕಂದರೆ ಏನು ಡೇ ಒನ್ ಅನ್ನೋಕ್ಕಿಂತ ಫಸ್ಟ್ ವೀಕ್ನಲ್ಲಿ ಏನೊಂದು ಶ್ಯಾಡೋ ಇತ್ತು, ಅದೇ ಶ್ಯಾಡೋ ಇವತ್ತಿಗೂ ಕ್ಯಾರಿ ಆಗ್ತಾ ಇದೆ. ಏನು ಶ್ಯಾಡೋ ಅಂತಂದರೆ ಅವ್ರದ್ದೊಂದು ಟೀಮ್, ಇವ್ರದ್ದೊಂದು ಟೀಮ್ ಅಂತ. ಆ ಟೀಮಿನ ನಾಯಕರು ಬದಲಾಗ್ತಾ ಇಲ್ಲ, ಬಟ್ ಆದರೆ ಟೀಮಿನ ಸದಸ್ಯರು ಆವಾಗವಾಗ ಬದಲಾಗ್ತಾ ಇದ್ದಾರೆ. ಜಾಹ್ನವಿ ಒಂದಿಷ್ಟು ಹೊತ್ತು ಆ ಟೀಮಿಂದ ಹೊರಗಡೆ ಬಂದರು. ಈಗ ರಾಶಿಕಾ ಆ ಟೀಮಿಂದ ಹೊರಗಡೆ ಬಂದು ಈ ಕಡೆ ಕಾಣಿಸ್ಕೊಳ್ತಾ ಇದ್ದಾರೆ. ಧ್ರುವಂತ್ ಈ ಟೀಮಲ್ಲಿದ್ದವರು ಇವಾಗ ಆ ಟೀಮಲ್ಲಿದ್ದಾರೆ. ಹೀಗೆ ಟೀಮು ಎರಡೂ ಹಾಗೇ ಇದೆ, ಬಟ್ ಸದಸ್ಯರು ಅಲ್ಲಿ ಇಲ್ಲಿ ಬದಲಾಗ್ತಾ ಇದ್ದಾರೆ. ಆದರೆ ಯಾರು ತಮಾಷೆಯಾಗಿ ಕಾಣ್ಬೋದು, ಆದರೂ ಸಹಿತ ಸತ್ಯ ಅದು. ಯಾರು ಧ್ರುವಂತ್ ಅವ್ರ ಜೊತೆಲಿ ತುಂಬ ಕ್ಲೋಸ್ ಆಗಿರ್ತಾರೋ ಅವರು ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದಾರೆ. ಇದು ಕಣ್ಣೆದುರುಗಡೆ ಕಾಣ್ತಾ ಇರುವಂಥ ಸತ್ಯ. ಸೊ ಅದನ್ನೇ ಗಿಲ್ಲಿ ಪದೇ ಪದೇ ನೆನಪಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಮಧ್ಯದಲ್ಲಿ ಈಗ ಒಂದು ಚರ್ಚೆ ಹೊಸದಾಗಿ ಏನು ಸ್ಟಾರ್ಟ್ ಆಗಿದೆ ಅಂತಂದರೆ, ಅಶ್ವಿನಿ ಗೌಡ ಅವರು ಮೊನ್ನೆ ಎಪಿಸೋಡ್ನಲ್ಲಿ ಹೇಳಿದಂತಹ ಒಂದು ಮಾತು, ಯಾರ ಜೊತೆಗಿದ್ದೀರಿ ಅಂತ ತಿಳ್ಕೊಳ್ಳಿ ಅಂತ ಹೇಳಿ ಗಿಲ್ಲಿ ಬಂದು ಧ್ರುವಂತ್ ಅವ್ರನ್ನ ಅಡ್ರೆಸ್ ಮಾಡಿ ಅಶ್ವಿನಿ ಅವ್ರಿಗೆ ಹೇಳಿದಾಗ, ನೀನು ಅಮಾವಾಸ್ಯೆ ಜೊತೆಗಿದೆಯಾ ಹೋಗು ಅಂದಿದ್ದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ದೊಡ್ಡ ಚರ್ಚೆ ಆಗಿದೆ. ಅಮಾವಾಸ್ಯೆ ಅಂತ ಯಾರನ್ನ ಕರೆದಿದ್ದು? ಅದು ರಕ್ಷಿತಾಗೆ ಹೇಳಿದ್ದು ಅನ್ನುವಂತೆ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ದೊಡ್ಡ ಚರ್ಚೆ ಆಗ್ತಾ ಇದೆ. ಹೇಗೆ ಹೀಗೊಂದು ವರ್ಣಭೇದನ ಹೇಗೆ ಮಾಡ್ತಾರೆ? ನಾವು ದ್ರಾವಿಡರಾಗಿ ಈ ನೆಲದ ಬಣ್ಣ ಕಪ್ಪು. ಹೀಗಿರುವಾಗ ಒಬ್ಬಾಕೆಯನ್ನು ಅವಳ ಬಣ್ಣದ ಆಧಾರದ ಮೇಲೆ ಅವಳನ್ನು ಅಮಾವಾಸ್ಯೆ ಅಂತ ಕರೆದಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇರುವಂತಹ ಚರ್ಚೆ. ಈಗ ಹಾಗೆ ನೋಡಿದ್ರೆ ರಕ್ಷಿತಾಗೆ ಎಸ್ ಕ್ಯಾಟಗರಿ ಅಂದಿದ್ದಾಯಿತು, ನೀನು ಎಲ್ಲಿಂದ ಬಂದಿದ್ದೀಯಾ ಅನ್ನೋದು ನಿನ್ನ ಬಟ್ಟೆ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳಿದ್ದಾಯಿತು, ನೀನು ನಾಟಕ ಮಾಡ್ತೀಯಾ ಅಂತ ಹೇಳಿದ್ದಾಯಿತು, ಈಗ ಅಮಾವಾಸ್ಯೆ ಅಂತಲೂ ಹೇಳಿದ್ದಾಯಿತು. ಆ ಒಂದು ಹೆಣ್ಣು ಮಗುವನ್ನು ಮನೆಯೊಳಗಡೆ ಕೆಲವರು ಬಹಳ ದೊಡ್ಡ ಮಟ್ಟದಲ್ಲಿ ಟಾರ್ಗೆಟ್ ಮಾಡಿ ಕೂತಿದ್ದಾರೆ. ಬಟ್ ಹೊರಗಡೆ ರಕ್ಷಿತಾಗಿರುವ ಜನಪ್ರಿಯತೆ ಮತ್ತು ಅವಳ ಫೇಮ್ ಏನಿದೆ ಅದು ಅವರಿಗೆ ಗೊತ್ತಾಗ್ತಾ ಇಲ್ಲ. ಹೊರಗಡೆ ಬಂದ ಮೇಲೆ, ಅದು ಮೊನ್ನೆ ಕಾಕ್ರೋಚ್ ಸುದ್ದಿ ಅವ್ರದ್ದು ಯಾವುದೋ ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ, ಹೊರಗಡೆ ಬಂದ ಮೇಲೆ ಗೊತ್ತಾಗ್ತಾ ಇದೆ ಏನು ನಿಜವಾಗ್ಲೂ ಮನೆಯೊಳಗೆ ಆಗ್ತಾ ಇದೆ ಅಂತ. ನನ್ನ ಪ್ರಕಾರ ಕೆಲವರು ಆ ಮನೆಯಲ್ಲಿ ಇರುವವರು ಸದ್ಯದಲ್ಲೇ ಹೊರಗಡೆ ಬಂದೇ ನೋಡಬೇಕಾಗುತ್ತೆ ಅದನ್ನೆಲ್ಲ. ಗಿಲ್ಲಿಯನ್ನು ಭಯಂಕರವಾಗಿ ನಿನ್ನೆ ಎಲ್ಲ ಅಟ್ಯಾಕ್ ಮಾಡಿದರು. ಗಿಲ್ಲಿಯನ್ನು ತಲೆ ಕೆಡಿಸ್ಕೊಳ್ಳೋ ಹಾಗೆ ಕಾಣಲಿಲ್ಲ. ಗಿಲ್ಲಿ ಅವರ ಸ್ಟ್ಯಾಂಡನ್ನು ಬಹಳ ಸ್ಟ್ರಾಂಗಾಗಿ ತಗೊಂಡು ನಿಂತಿದ್ದರು. ಹೋಪ್ಫುಲಿ ಶನಿವಾರ ಇದ್ರ ಬಗ್ಗೆ ಎಲ್ಲ ಚರ್ಚೆ ಆಗಲಿಕ್ಕಿದೆ. ಸುದೀಪ್ ಸರ್ ಇದನ್ನೆಲ್ಲ ತುಂಬ ಸೂಕ್ಷ್ಮವಾಗಿ ಗಮನಿಸಿ ಮಾತಾಡುವುದಿದೆ. ಏನೇನಾಗುತ್ತೆ ನೋಡೋಣ. ಹೇಗೆ ಅನ್ನಿಸ್ತಾ ಇದೆ ಇತ್ತೀಚಿನ ಎಪಿಸೋಡ್ಗಳು? ಸ್ವಲ್ಪ ಗಲಾಟೆ ಜಗಳ ಜಾಸ್ತಿ ಇದ್ದರೂ ಸಹಿತ ಮನೆಯೊಳಗಡೆ ಒಂದು ಹೀಟ್ ಅಂತೂ ಸೃಷ್ಟಿಯಾಗಿದೆ. ಹೇಗೆ ಅನ್ನಿಸ್ತಾ ಇದೆ ನಿಮಗೆ ಬಿಗ್ ಬಾಸ್ನ ಎಪಿಸೋಡ್ಗಳು? ಕಮೆಂಟ್ ಮಾಡಿ ಹೇಳಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ ಮತ್ತೆ ಸಿಗ್ತೀನಿ. ನಮಸ್ಕಾರ.